ಸವಿ, ಸರಿತಾ ಏನಾರು ಫೋನ್ ಮಾಡಿದ್ಲನ? ನನಗಂತೂ 2 ದಿನ ಆಯಿತು ಫೋನೇ ಮಾಡಿಲ್ಲ ನೋಡು. ಅಯ್ಯೋ ಇವತ್ತು ಬೆಳಗ್ಗೆ ಹಚ್ಚಿಲ್ಲ, ನಿಂಗೂ ಏನೂ ಹಚ್ಚಿಲ್ಲಂತ, ನಿನ್ನ ಫೋನ್ ಏನೋ ಸ್ವಿಚ್ ಆಫ್ ಅಂತ ಬಂತಂತ. ಹಾಗಾಗಿ ನನ್ನ ಜೊತೆ ನಾ ಮಾತಾಡಿಲ್ಲ. ನಿನಗೆ ಕರಿಬೇಕಂದ್ರೆ ನೀನು ಸ್ನಾನಕ್ಕೂ ಹೋದಂಗೆ ಆಗಿದ್ದೆ ಅನ್ನಿಸ್ತೈತಿ. ಹಾಗಾಗಿ ನಿನಗೆ ಕರೀಲಿಲ್ಲ. ಏನೋ ಇಂಪಾರ್ಟೆಂಟ್ ಮೀಟಿಂಗ್ ಅದಾವಂತ ಕಂಟಿನ್ಯೂಸ್ ಆಗಿ, ಹಾಗಾಗಿ ಈ ವಾರ ಬರೋಕ್ಕಾಗಲ್ಲ ಅಂತ ಹೇಳಿದ್ಲು. ಹೌದನ? ಸರಿ ಬಿಡು. ಪಾಪ ಅಕ್ಕಿದು ಒಂದೇ ಸಮನ ಮೀಟಿಂಗು ಅದು ಇದು ಅಂತ ಕಂಟಿನ್ಯೂಸ್ ಆಗಿ ಏನಾರು ಒಂದು ಇದ್ದೇ ಇರ್ತೈತಿ ಪಾಪ. ಅದು ನಿಜಾನ ಬಿಡು, ಒಂದೇ ಸಮನೆ ಏನಾರು ಒಂದು ಕೆಲಸ ಇದ್ದೇ ಇರ್ತೈತೆ ಆಕೆಗೆ. ಏನು ಮಾಡಕ್ಕಂತೀರವ ಇಬ್ಬರು? ಅರೇ ಅಮ್ಮ, ರೊಟ್ಟಿ ಮಾಡಕ್ಕಂತೀವಿ ನೋಡಿ ಬೇ. ಬಾ ಬೇ. ಏನು ಬೇ ನೀನು ಎಷ್ಟು ದಿನ ಆದಮೇಲೆ ಬಂದಿದ್ದೀನಿ ನಮ್ಮ ಮನೆಗೆ. ಯಮ್ಮ ಆರಾಮದಿಯಾ ಬೇ? ಹ್ಞೂ ರವ, ನಾನು ಆರಾಮದಿ ನೋಡು. ಅಂದಂಗೆ ಹೆಂಗೆ ನೀವಿಬ್ಬರು ಆರಾಮದಿರಾ? ಹ್ಞೂ ಬೇ ಅಮ್ಮ, ನಾವು ಆರಾಮದೀವಿ. ಅಂದಂಗೆ ಮನ್ಯಾಗ ಎಲ್ಲರೂ ಆರಾಮದಾರ? ಹ್ಞೂ ರವ, ಮನ್ಯಾಗೂ ಎಲ್ಲರೂ ಆರಾಮದಾರ ನೋಡು. ಸವಿ, ನಿಮ್ಮ ಮನ್ಯಾಗೂ ಎಲ್ಲರೂ ಆರಾಮದಾರ ನೋಡು. ನಿಮ್ಮವು ಕೇಳದ ನಾ ಬರಾಕುಂತೀನಿ ಇಲ್ಲಿಗಂತ ಗೊತ್ತಾತಲ್ಲ, ಅದಕ್ಕೆ ಸವಿ ನಾನು ಕೇಳಿದೆ ಅಂತ ಹೇಳು ಅಂತಂದ್ರೆ ಹಂಗೆ ಈ ವಾರದಾಗ ಆದ್ರೆ ಬಂದು ಹೋಗು ಅಂತ ಹೇಳಿಲ್ಲ ನೋಡಿ ನಿಮ್ಮವ್ವ. ಅಲ್ಲ, 8 ದಿನ ಆಯ್ತು ನೀವಿಬ್ಬರು ತವ್ರ ಮನೆ ಕಡೆ ಬಂದೇ ಇಲ್ಲ, ತಲೆನೂ ಹಾಕಿಲ್ಲಲ್ಲ. ಯಾಕೆ ತವ್ರ ಮನೆ ಐತೆ ಅನ್ನೋದನ್ನು ಮರ್ತು ಬಿಟ್ಟಿರನ ಇಬ್ಬರು? ಅಯ್ಯೋ ಇಲ್ಲಿ ಬೇ, ಹಾಗೇನಿಲ್ಲ. ಬರಬೇಕಂತ ಅಂದ್ಕೊಂಡಿದ್ವಿ, ಆದರೆ ಏನು ಮಾಡೋದು, ಇವು ಕೆಲಸ ಅದು ಇದು ಅಂತ ಬಂತಲ್ಲ, ಹಾಗಾಗಿ ಪುರ್ಸೊತ್ತ ಸಿಕ್ಕಿಲ್ಲವೇ. ನೋಡ್ತೀವಿ ಬೇ, ಆದ್ರೆ ಮುಂದಿನ ವಾರದಾಗ ಒಂದು ಸಲ ಬಂದೋಕ್ಕಿವಂತ. ಏನು ನೋಡ್ರಿ ಹೆಂಗೆ ಮಾಡ್ತೀರಿ, ಬರಂಗಿಲ್ಲ ಬಿಡಂಗಿಲ್ಲ. ನಿಮ್ಮಿಬ್ರು ನೋಡ್ಲಾರ್ದ ನನಗೆ ಇರೋಕ್ಕಾಗಿಲ್ಲಾಗಿತ್ತು. ಅದಕ್ಕೆ ಇವತ್ತು ಕಿತ್ಕೊಂಡು ನಾನೇ ಬಂದುಬಿಟ್ಟೆ. ಹೋಗಿ ಒಂದು ತಟಗ ಮುಖ ನೋಡಿ ಮಾತಾಡ್ಸಾರ ಬರೋಣ ಅಂತಂದು ನಾನೇ ಬಂದೀನಿ ನೋಡು. ಚಲೋ ಆತು, ಕುತ್ಕೋಬೇ. ರೊಟ್ಟಿ ಉಣ್ಣಂತೆ ಅಂತ, ರೊಟ್ಟಿ ಪಲ್ಯ ಎಲ್ಲ ರೆಡಿ ಐತಿ, ಊಟ ಮಾಡಂತೆ ಅಂತ. ನಂಗೆ ರೊಟ್ಟಿ ಗಿಟ್ಟಿ ಏನು ಬೇಡ, ನಿಮ್ಮ ತಾಯಲ್ಲಿ ಒಂದು ಸ್ವಲ್ಪ ಮಾತಾಡೋದೈತಿ, ಅದಕ್ಕೆ ಬಂದಿದ್ದು ನಾನು. ನಮ್ಮ ತಾಯಿಲ್ಲ ಬೇ, ಅದೇನಂತ ಹೇಳ್ಬೇ. ಇಲ್ಲಿ ಬೇಡ, ಒಂದು ತಟಗೆ ಮುಂದ್ಕತ್ತ ಹೋಗೋಣ ಬರ್ರಿ. ಯಮ್ಮ, ರೊಟ್ಟಿ ಮಾಡೋದೈತಿ ಬೇ ಈಗ. ರೊಟ್ಟಿ ಮಾಡೋದಕ್ಕಿಂತ ಭಾಳ ಮುಖ್ಯ ಐತಿ ಮಾತಾಡೋದು. ಸುಮ್ಮನೆ ಎದ್ದು ಬರ್ರಿ, ಇದು ಹಂಚನ್ನ ಅಲ್ಲೇ ಒಲಿ ಮಗ್ಲ ಇಳಿಸಿಡು ಬಂದು ಮಾಡೋದು ಅದೇನಿಲ್ಲ. ಒಂದು 5 ನಿಮಿಷ ಮಾತಾಡೋದೈತಿ, ಲಘುನ ಬರ್ರಿ. ಲೈತವ ಸೈತವ, ಒಡಿ ರೊಟ್ಟಿ ಮಾಡೋದು ಎಲ್ಲೂ ಓಡೋಗಂಗಿಲ್ಲ. ಇನ್ನೂ ಹೊತ್ತಾಗಿಲ್ಲ, ಯಾರೋ ಊಟಕ್ಕೆ ನಾಷ್ಟಕ್ಕೂ ಬಂದಿಲ್ಲ ತೋರಿ ಇವತ್ತು ಮನ್ಯಾಗ. ಇವತ್ತು ಹೊಲ್ದಾಗ ಹೋಗೋದು ಇಲ್ಲ ಅಂತಂದು ನಿಮ್ಮ ತಿನ್ನ ಬಿದ್ಕೊಂಡಾಳ. ಇನ್ನು ಮನ್ಯಾಗ ನಿಮ್ಮ ಗಂಡ ಅಂದ್ರೆ ಅವರು ಹೊಲಕ್ಕೆ ಹೋಗಾರ, ಇನ್ನೂ ಬಂದಿಲ್ಲ ಮನೆ ತಲೆ. ಇನ್ನೂ ಹೊತ್ತೈತಿ, ಬರ್ರಿ ಮಾತಾಡೋದೈತಿ ಅರ್ಜೆಂಟ್. ಉಯ್ ಅಂತ ಅನ್ಕೊಂತ ಇಲ್ಲೇ ಕುತ್ಕೋಬೇಡ್ರಿ, ಹೊತ್ತಾಕೈತಿ, ಲಘುನ ಬರ್ರಿ. ನಡೀಲಿ, ಮತ್ತು ಈಗ ಇಬ್ಬರು ಮುದುಕಿಯಾರು ಬಂದ್ರೆ ನಮ್ಮನ್ನು ಒಲೆಯಾಗ ಹಾಕಿ ತುರುಕ್ ಬಿಡ್ತಾರೆ. ನಡಿ ಏನೋ ಇಂಪಾರ್ಟೆಂಟ್ ವಿಷಯನ ಮಾತಾಡೋದಿದ್ದಂಗೆ ಐತಿ. ವಾಪಸ್ ಬಂದು ರೊಟ್ಟಿ ಮಾಡಿದ್ರೆ ಆತ, ನಡಿ. ಹೌದಾ? ಸರಿ ನಡಿ ಹಂಗಾರ. ಅಲ್ಲಲ್ಲೇ ಮಾಡಿ ಪಾಪವು ರೊಟ್ಟಿ ಮಾಡಕ್ಕಂತಿದ್ವು. ಮೊದಲು ಒಂದು 2 ರೊಟ್ಟಿ ತಿಂದು ಆಮೇಲೆ ಅವ್ರ ಜೊತೆ ಮಾತಾಡಬೇಕಿಲ್ಲ. ಅವರೆಲ್ಲರೂ ಓಡೋಕ್ಕಿದ್ರೆ ನೀನೆಲ್ಲರೂ ಓಡೋಕ್ಕಿದ್ದೆ. ಒಂದೇ ಸಮನೆ ಪಾಪ ರೊಟ್ಟಿ ಮಾಡೋದು ಬಿಡಿಸಿ ಕರೆಸಿದ್ದೆ ಇಲ್ಲಿಗೆ. ಅಯ್ಯ ಸುಮ್ಮನೆ ಇರಲಿ, ನಿಂಗೆ ಅದೆಲ್ಲ ಗೊತ್ತಾಗಂಗಿಲ್ಲ. ತಿನ್ನೋದು ಉಣ್ಣೋದು ಎಲ್ಲೂ ಓಡೋಗಂಗಿಲ್ಲ. ಮೊದಲು ಎದಕ್ಕೆ ಬಂದೈತಿ, ಮಾತಾಡೋಕ್ಕಂತ ಬಂದೀವಿಲ್ಲ. ಮೊದಲು ಮಾತಾಡ ಮುಗಿಸೋಣ, ಸುಮ್ಮನಿರ ನೀನು. ಯಮ್ಮ, ಏನಕ್ಕೆ ಕರೆದೆ ಅಲ್ಪೇ, ಮಾತಾಡೋದೈತಂತಂದು. ಅಲ್ರಿ, ನಿಮಗಿಬ್ಬರಿಗೂ ಒಂದು ತಟಕರ ಬುದ್ಧಿ ಅನ್ನೋದು ಐತಾನೆ ಏನಿಲ್ಲ ತಲೆಯಾಗ. ಏನೋ ದೇವರು ಬುದ್ಧಿನ ತೆಗೆದು ಲದ್ದಿ ಕೊಟ್ಟುಬಿಟ್ಟಾನ. ಯಾಕೆ ಬೇಯಮ್ಮ, ಏನಾಯ್ತು? ನಮ್ಮಿಬ್ಬರಿಗೂ ಎದಕ್ಕೆ ಬೇಯ ಕುಂತಿದ್ದಿ? ಅಲ್ಲ, ಆ ಕವಿ ಏನೇನು ಮಾಡಾಳ ಏನು ಅನ್ನೋದನ್ನು ಎಲ್ಲ ನಿಮ್ಮಮ್ಮ ನನ್ನ ಮುಂದೆ ಹೇಳಿದ್ಲು. ಅಲ್ಲ, ಇಬ್ಬರು ಒಂದು ತಟಗರ ಫೋನ್ ಹಚ್ಚಿ ನನ್ನ ಮುಂದೆ ಹಿಂಗಾಗೈತಿ ಹಿಂಗಿಲ್ಲ ಮನ್ಯಾಗ ಅಂತಂದು ಹೇಳೋಕ್ಕಾಗಲ್ಲ ನಿಮ್ಗೆ? ಏನೇ ಇದ್ರೂ ಎಲ್ಲನೂ ಇಕ್ಕಿನೇ ಹೇಳ್ಬೇಕನ್ನ, ಮಂಜವನ್ನ ಹೇಳ್ಬೇಕನ್ನ ನನ್ನ ಮುಂದೆ? ಅದು ಅದು ಹಂಗಲ್ಬೇ, ಅದು ಹೇಳ್ಬೇಕಂತ ಅಂದ್ಕೊಂಡಿದ್ವಿ. ಮನ್ಯಾಗ ಅದು ಇದು ಗದ್ದಲ್ದಾಗ ಹೇಳೋದನ್ನು ಮರ್ತು ಬಿಟ್ವಿ. ನಿಮ್ಮ ಮನ್ಯಾಗಂತೂ ನಿಮ್ಮ ಮತ್ತಿಗೂ ಬುದ್ಧಿಲ್ಲ, ನಿಮ್ಮ ಮಾವಿಗೂ ಬುದ್ಧಿಲ್ಲ. ಅದು ಅಲ್ದ ಮೊದಲು ಆಕೆ ಗಂಡಗೆ ಬುದ್ಧಿಲ್ಲ ಅಂತಕಿನ್ನ ಮನ್ಯಾಗ ಇಟ್ಕೊಂಡು ಕುತ್ಕೊಂಡಾನಲ್ಲ. ನಾಳೆ 4 ಮಂದಿ ಊರಾಗ ಗೊತ್ತಾಗಲಿ, ಅವಾಗ ನಾಳೆ ಶಗಣಿ ಇರ್ತಾರಲ್ಲ ಬಾಯಿಗೆ, ಅವಾಗ ಗೊತ್ತಾಗೈತೆ ಆಕೆಗೆ, ನಿಮ್ಮ ಮತ್ತಿಗೆ. ಅಯ್ಯೋ ಯಮ್ಮ, ಹೇಳಿದ್ದು ಆತು, ಎಲ್ಲ ಮಾಡಿದ್ದಾತ ನಮ್ಮ ಮನ್ಯಾಗ. ಆದರೆ ಏನು ಮಾಡೋದು, ಏನು ಪ್ರಯೋಜನನ ಇಲ್ಲ. ಎಲ್ಲರೂ ಮನ್ಯಾಗ ಸುಮ್ಮನೆ ಇದ್ದಾರೆ, ಮತ್ತು ನಾವಿಬ್ಬರ ಏನು ಮಾಡೋಣ? ನಾವು ಸುಮ್ಮನೆ ಆಗಿಬಿಟ್ವಿ. ಅದು ಸುಮ್ಮನೆ ಆಗೋದಿರಲಿ, ಗಂಡನ ಸುಮ್ಮನೆ ಅದಾನಂತ ಅಂದಮೇಲೆ ನೀವರ ಏನು ಮಾಡೋಕ್ಕೈತಿ? ಅದು ಬಿಡು. ಅಲ್ಲ, ಏನದು ಮನ್ಯಾಗಕ್ಕೆ ಏನು ಕೆಲಸ ಹಚ್ಚಂಗಿಲ್ಲಲ್ಲ ನೀವಿಬ್ಬರ ಬಡ್ದಾಡ್ಕೊಂಡು ಮಾಡ್ತೀರಿ. ಅಲ್ಲ, ನೀವಿಬ್ಬರು ಇಲ್ಲಿ ಅಡುಗೆ ಮಾಡಾಕೊಂತೀರಿಲ್ಲ, ಒಲೆ ಮುಂದೆ ಕುತ್ಕೊಂಡು ರೊಟ್ಟಿ ಮಾಡಾಕೊಂತೀರಿ. ಅಕ್ಕಿ ಬಂದು ಪಲ್ಯ ಏನಾರ ಮಾಡಬೇಕಿಲ್ಲ, ಅದನ್ನು ಬಿಟ್ಟು ಕೊನೆಗಿನ ಬಿದ್ಕೊಂಡಂಗಾಗಳ. ಅಕ್ಕಿ ಕೆಲಸ ಹಚ್ಚಂಗಿಲ್ಲ, ಬರೀ ನೀವಿಬ್ಬರ ಮಾಡ್ಕೊಂಡು ಕೂತ್ಕೋತೀರ ನಮ್ಮ ಮನ್ಯಾಗ.
ಅಯ್ಯೋ ಯಮ್ಮ, ಆಕಿಗೆ ಒಂದು ಕೆಲಸ ಇವತ್ತು ಹೇಳಿದ್ವಿ ಅಂದ್ರೆ ಅದು ಕೆಲಸ ನಾಳೆಗೆ ಮುಗಿತೈತಿ ನೋಡ್ಬೆ. ಅದಕ್ಕೆ ಆಕಿಗೆ ಏನು ಹೇಳಕ್ಕೆ ಹೋಗಂಗಿಲ್ಲ, ಏನಿಲ್ಲ. ನಮ್ಮ ಪಾಡಿಗೆ ನಮ್ಮ ಕೆಲಸ ಏನದೋ ಅದನ್ನು ನಾವು ಮಾಡ್ಕೊಂಡ್ಬಿಡ್ತೀವಿ. ಯಮ್ಮ ಅದಕ್ಕೆ ಆಕಿ ಗಂಡನ ಪಾಲಿಂದ ಅಡುಗೆನ ನಾವಂತೂ ಮನ್ಯಾಗ ಮಾಡಕ್ಕೆ ಕುಂತಿಲ್ಲ, ಅವರ ಹೊರಗಡೆ ತರ್ಸ್ಕೊಂಡು ತಿನ್ಲಿ ಅಂತಂದು ಸುಮ್ಮನೆ ಆಗಿವಿ. ಆಕಿಗೆ ದಿನ ಹೊರಗಡೆನ ತರ್ಸ್ಕೊಂಡು ತಿನ್ನಕ್ಕಂತ ಹ್ಞೂ ಬೇಯಮ್ಮ, ನಾವು ಮನ್ಯಾಗ ಅಡುಗೆ ಆಕಿ ಊಟ ಮಾಡಕ್ಕೆ ಗಂಡ ಹೆಂಡ್ತಿಗೆ ನಾವಂತೂ ಕೊಟ್ಟಿಲ್ಲಪ್ಪ. ಯಾಕಂದ್ರೆ ಅವರಿಬ್ರದ್ದು ಚಾಕ್ರಿ ನಾವ್ಯಾಕೆ ಮಾಡೋಣ ಅಂತಂದು ನಾವಿಬ್ರು ಕೊಟ್ಟಿಲ್ಲ. ದಿನ 3 ಹೊತ್ತು ಹೊರಗಡೆ ತರ್ಸ್ಕೊಂಡು ತಿಂತಾರೆ ನೋಡಿ ಇಬ್ಬರು ಗಂಡ ಹೆಂಡ್ತಿ. ಮುಂಜಾನೆ ಮಧ್ಯಾಹ್ನ ಅದೇನೋ ಆರ್ಡ್ರ್ ಮಾಡ್ತಾರೆ, ಸಂಜೆ ಗಡಿಗೆ ಗಂಡ ಬರೋ ಮುಂದೆ ಪ್ಯಾಟಿಯಿಂದ ತಂದು ಬಿಡ್ತಾನೆ. ಇಬ್ಬರು ತಿಂದು ಮಕ್ಕೊಂಡ್ಬಿಡ್ತಾರೆ ನೋಡ್ಬೇ ಅವರು. ಅದು ಎಂತಾದೈತ ಗಂಡ ಒಳ್ಳೆ ಸೂಗಿದ್ದಂಗೆ ಐತೆ ಬಿಡು ಅದು. ನಿನ್ನ ಅಲ್ಲ ಅದನ್ನೇನ ನೌಕರಿನ ಹೋಗೈತಂತಲ್ಲ, ಸುಳ್ಳ ಹೇಳಾನಂತಲ್ಲ ಮನ್ಯಾಗ ನೌಕರಿ ಐತಂತಂದು. ಇದನ್ನು ಹೇಳ್ಬೇಕಿಲ್ಲ ನಿಮ್ಮ ಅವನ ಮುಂದೆ. ಯಮ್ಮ ಆಗಲೇ ಅದನ್ನು ಹೇಳ್ಬಿಟ್ಟೇನು ನಿನ್ನ ಗೆಳತಿ ಮುಂದೆ? ಏನು ಮಾಡೋದು, ಹಂಗೆ ಮಾತಾಡ್ಕೊತ ಕುತ್ಕೊಂಡಿದ್ವಲ್ಲ, ಮಾತಿಗೆ ಮಾತು ಬಂದು ಹೇಳಿಬಿಟ್ಟೆ. ಇಕ್ಕಿ ಮುಂದೆ ಆಟ ಹೇಳಿನಪ್ಪ, ಮತ್ತೆ ಯಾರ ಮುಂದೆ ಹೇಳಿಲ್ಲ. ಅಲ್ರಿಲಿ ಈ ವಿಷಯನ ನೌಕರಿ ಹೋಗಿರೋ ವಿಷಯನ ಮನ್ಯಾಗ ನಿಮ್ಮ ಅವನ ಮುಂದೆ ಇಲ್ಲ ನಿಮ್ಮ ಅತ್ತಿ ಮುಂದೆ ಇಲ್ಲ ಮನ್ಯಾಗ ಎಲ್ಲರ ಮುಂದೆ ಹೇಳ್ಬೇಕಿಲ್ಲ. ಗೊತ್ತಿದ್ದು ಇದಕ್ಕೆ ಇಬ್ಬರು ಬಾಯಿ ಮುಚ್ಕೊಂಡು ಸುಮ್ಮನೆ ಇದೀರಿ. ಯಮ್ಮ ಸುಮ್ಮನೆ ಇಲ್ಬೇ, ಒಂದು ಟೈಮ್ಗೋಸ್ಕರ ಕುಂತೈತಿ. ಈಗ ಒಂದು ಮಸ್ತ್ ಪ್ಲ್ಯಾನ್ ಮಾಡೀನಿ, ಅದನ್ನೀಗ ಅಮ್ಮನ ಮುಂದೆ ಹೇಳ್ತೀನಿ. ಅಮ್ಮ ಆ ಥರ ಮಾಡಿದ್ರೆ ಸಾಕು, ಮನ್ಯಾಗ ಎಲ್ರಿಗೂ ಒಂದು ನೌಕರಿ ಹೋಗಿರೋದು ಗೊತ್ತಾಕೈತಿ. ಆಮೇಲೆ ಅವನಿಗೇನು ಇವಾಗ ನೌಕರಿ ಇಲ್ಲಲ್ಲ, ಅದ್ರ ಗುದ್ದಾಟ ಅದ್ರ ಪರದಾಟನೂ ಗೊತ್ತಾಕೈತಿ. ನೋಡ್ರಿಲೇ, ಅದು ಏನು ಮಾಡ್ತೀರ ಏನು ಬಿಡ್ತೀರ ಇವತ್ತು ನನಗೆ ಗೊತ್ತಿಲ್ಲ. ಆಕಿನೂ ಈ ಮನ್ಯಾಗ ನಿಮ್ಮಿಬ್ಬರಂಗೆ ಬಂದು ಕೆಲಸ ಮಾಡ್ಬೇಕು. ಹಂಗೆ ನೀವು ಹೊಲ್ದಾಗ ಹೋದ್ರೆ ಹೊಲ್ದಾಗ ಕೆಲಸ ಮಾಡೋಕೆ, ಮನ್ಯಾಗ ನೀವು ಕೆಲಸ ಮಾಡ್ಬಂದು ನಿಮ್ಮ ಜೊತೆ ಆಕಿನೂ ಮನ್ಯಾಗ ಕೆಲಸ ಮಾಡ್ಬೇಕು ಅಷ್ಟೇ. ನೀವಿಬ್ಬರ ಯಾಕೆ ಕಷ್ಟಪಟ್ಟು ಮನ್ಯಾಗ ಕೆಲಸ ಮಾಡ್ತೀರಿ? ನೀವಿಬ್ಬರು ಹೆಂಗೆ ಈ ಮನೆ ಸೊಸೆಯರದಿರಿ ಹಂಗೆ ಆಕಿನೂ ಈ ಮನೆ ಸೊಸಿನ ಅದಾಳ. ಮಂಜಿ, ಈಗ ನಾನೊಂದು ಪ್ಲ್ಯಾನ್ ಮಾಡ್ತೀನಿ. ನಾನು ಹೆಂಗೆ ಹೇಳ್ತೀನಿ ನೀನು ಹಂಗೆ ಮಾಡು. ಆಕೆ ಇವತ್ತು ಅದು ಹೆಂಗೆ ಹೊರಗಿಂದ ಪಾರ್ಸಲ್ ತರಿಸ್ಕೊಂಡು ತಿಂತಾಳ ನಾನು ನೋಡಬಿಡ್ತೀನಿ. ಅಯ್ಯೋ ದೇವ್ರೆ, ನಾನು ಎಲ್ಲ ಥರ ಪ್ರಯತ್ನ ಮಾಡಿದ್ದಾತು, ಆದರೆ ಯಾವುದು ವರ್ಕೌಟ್ ಆಗಲೇ ಇಲ್ಲ. ಸರಿ, ನೀನೇ ಹೇಳು ಅದು ಏನಂತಂದು, ಹಂಗಾರ ಮಾಡಿ ನೋಡ್ತೀನಿ. ಇವತ್ತು ನೀನು ಇಷ್ಟು ಮಾಡು ಸಾಕು, ಆಮೇಲೆ ಅದು ಏನಾಗುತ್ತಾ ನೋಡಂತೆ ಅಂತ ನೀನು. ಅಯ್ಯೋ ಅಯ್ಯೋ ಅಯ್ಯೋ, ಎಂಥ ಪಿಲ್ಯಾನಿ ಹೇಳಿದಿಲ್ಲ, ಅದಕ್ಕಲ್ಲೇ ನಿನಗೆ ತಲೆ ಐತಿ ಅಂತ ಅನ್ನೋದು. ಈಗ ನೋಡ್ತೀರಿ ಇವತ್ತು ಅದೇನು ಮಾಡ್ತೀನಿ ಅಂತಂದು. ಈಗ ಹೊಕ್ಕೀನಿ ತಡಿ, ಮಾಡ್ತೀನಿ ಆಕೆಗೆ. ಸರಿ, ನೀನು ಹೋಗಿರು. ಇವರಿಬ್ಬರಿಗೂ ಒಂದು ಸ್ವಲ್ಪ ಕಿಲಾಸ ತೊಗೊಳೋದೈತಿ, ನಾ ತೊಗೋತೀನಂತ. ಆತಾತ, ನೀನು ಇಲ್ಲಿ ಕೆಲಸ ತಗೋ, ನಾನು ಅಲ್ಲಿ ಮಾಡ್ತೀನಂತ. ಯಮ್ಮ ಚಿಟ್ಟಾಗಬೇಡ್ಬೇ, ಏನು ಮಾಡೋದು ಮತ್ತು ಮನೆ ಅಂದಮೇಲೆ ಒಬ್ರು ಹಂಗೆ ಒಬ್ರು ಹಿಂಗೆ ಇರ್ತಾರಲ್ಲ, ಎಲ್ಲದಕ್ಕೂ ಹೊಂದ್ಕೊಂಡು ಹೋಗ್ಬೇಕಲ್ಲ ಅನ್ಬೆ. ನೀ ಅದೇನು ತಲೆ ಕೆಡ್ಸ್ಕೊಳಕೋಬೇಡ, ಅದನ್ನೆಲ್ಲ ನಾವು ನೋಡ್ಕೋತೀವಂತ. ಬಿಸಿ ಬಿಸಿ ರೊಟ್ಟಿ ಮಾಡೈತಿ, ಮೊದಲು ರೊಟ್ಟಿ ಊಟ ಮಾಡ್ಬಾ ನೀನು. ರೀ, ನಾನು ರೊಟ್ಟಿ ಊಟ ಮಾಡ್ತೀನಂತ, ಅದೇನೆಲ್ಲೂ ಓಡೋಗಂಗಿಲ್ಲ. ನಿಮ್ದು ಏನು ಸಮಾಚಾರ ಮೊದಲು ಅದನ್ನು ಹೇಳ್ರಿ. ಯಮ್ಮ ನಮ್ದೇನೂ ಇಲ್ಲ ಬೇ, ನಾವಂತೂ ಆರಾಮದೀವಿ ನೋಡು. ಯಾಕೆ ಬೇಯಮ್ಮ, ಏನಾಯ್ತು? ಉಮಾಕ ನಗಾಕೊಂತ ಬಿಟ್ಟಿಯಲ್ಲ. ನಂಗೆ ನಿಜ ಹೇಳ್ಬೇಕಂದ್ರೆ ಎಷ್ಟು ಖುಷಿಯಾಗಿತ್ತಂದ್ರೆ ನಿಮ್ಮಿಬ್ಬರ ಮೇಲೆ. ಊರಾಗೆಲ್ಲರೂ ನಿಮ್ದ ಸುದ್ದಿ ನೋಡು, ಊರು ತುಂಬ ಬರೀ ನಿಮ್ದ ಸುದ್ದಿ, ಎಲ್ಲರೂ ಹೊಗಳದ. ನನಗಂತೂ ನಿಮ್ಮ ಹೊಗಳಿದ್ದ ಕೇಳಿ 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 ಎಷ್ಟು ಖುಷಿಯಾಗಿತ್ತಂದ್ರೆ ಅದಕ್ಕೆ ನಿಮ್ಮಿಬ್ಬರನ್ನು ನೋಡೋಂಗೆ ಅನಿಸ್ಬಿಡ್ತು. ಅದಕ್ಕೆ ಇವತ್ತು ಸೀದಾ ಮನೆಗೆ ಬಂದೆ ನಾನು, ನಿಮ್ಮನ್ನು ನೋಡಿ ಮಾತಾಡ್ಸ್ಕೊಂಡು ಹೋಗೋಣ ಅಂತಂದು. ಅಂಥದ್ದೇನು ಬೇ ನಮ್ಮಿಬ್ಬರನ್ನು ಹೊಗಳಾಕ ಕುಂತಿರೋದು? ಅದ ನೀವಿಬ್ಬರು ಕಷ್ಟಪಟ್ಟು ದುಡ್ದಿದ್ದು ರೊಕ್ಕದಾಗ ನಿಮ್ಮ ಮಾವಗೆ ಗಾಡಿ ಕೊಡ್ಸಿರಂತಲ್ಲ. ಅಯ್ಯೋ, ಊರು ತುಂಬ ಬರೀ ಅದ ಸುದ್ದಿನ, ಎಲ್ಲರ ಮನ್ಯಾಗ ಅತ್ತಿ ಮಾವ ಇದನ್ನ ಹೇಳಾಕುಂತಾರ. ನೋಡೋಗಲ್ಲಿ ಲಲಿತವ ಸವಿತವ ಹೆಂಗದ ಕಷ್ಟಪಟ್ಟು ದುಡ್ದು ಅವ್ರ ಮಾವಗೆ ಗಾಡಿ ಕೊಡ್ಸಿದ್ರಂತ. ಹೊಲಕ್ಕೆ ಹೋಗಕ್ಕೆ ತ್ರಾಸ ಆಗಬಾರ್ದು ಅಂತಂದು ಎಲ್ಲರೂ ನಿಮಗೆ ಹೊಗಳಿದ್ದ ಊರಾಗ ಎಲ್ಲರೂ ಬಂದು ನನಗಂತೂ ಹೇಳಿದ್ದ. ನನಗಂತೂ ಎಷ್ಟು ಖುಷಿ ಆಯ್ತಂದ್ರೆ, ಅದು ಅಲ್ದ ನಿಮ್ಮ ಮಾವ ಕೂಡ ಎಷ್ಟು ಖುಷಿ ಪಟ್ಟ ನನಗೆ ಗೊತ್ತನ. ನಿನ್ನೆ ನಿಮ್ಮ ಮಾವ ನಿಮ್ಮತ್ತಿ ಇಬ್ಬರು ಗಾಡಿ ಮೇಲೆ ಹಂಗೆ ಹೋದ್ರೆ ನಮ್ಮ ಮನೆ ತಾಲಾಸಿನ ನಾವು ನೋಡಿದ್ವಿ. ಹ್ಞೂ ಬೇಯಮ್ಮ, ಮಾವರಿಗೆ ಒಂದು ಆಸೆ ಇತ್ತಲ್ಲ, ಅದಕ್ಕೆ ಒಂದರ ಸಣ್ಣ ಆಸೆ ಈಡೇರ್ಸೋಣ ಅಂತ ಹಂಗೆ ಮಾಡಿದ್ವಿ. ಚಲೋ ಕೆಲಸ ಮಾಡಿರವ ನಿಮ್ಮ ಮಾವ, ದೇವ್ರಂಥ ಮನುಷ್ಯ. ನಿಮ್ಮ ಮಾವನ ಚಂದನತ್ತಂಗೆ ನೋಡ್ಕೊಂಡು ಹೊಂಟಿರಲ್ಲ, ಅಷ್ಟು ಸಾಕು ಬಿಡು. ಅದು ಅಲ್ದ ಮಂಜವನು ಪಾಪ ಚಲೋಕಿನ, ಆಕಿನೂ ಚಂದನತ್ತಂಗೆ ನೋಡ್ಕೊಂಡು ಹೊಂಟಿರಲ್ಲ, ಅದು ಸಾಕು ಬಿಡು. ನಿಮ್ಮ ಅತ್ತಿನ ಒಂದು ಸ್ವಲ್ಪ ಹಂಗೆ ಹಿಂಗೆ ಇರೋದಂದ್ರೆ, ಆದರೂ ಏನು ಮಾಡೋದು, ಅತ್ತೆಲ್ಲ ಆಕಿನೂ ಚಂದನತ್ತಂಗೆ ನೋಡ್ಕೊಂಡು ಹೋಗ್ರಿ, ನಿಮ್ಗೆ ಪುಣ್ಯ ಬರ್ತೈತಿ. ಸರಿ ಆತು ಬೇ ಅಮ್ಮ. ಯಮ್ಮ ಆಮೇಲೆ ಮಾತಾಡಿದ್ರಾತು. ರೊಟ್ಟಿ ತಿನ್ ಬಾಬಿ, ಬಿಸಿ ಬಿಸಿ ರೊಟ್ಟಿ ಮಾಡೈತಿ ಮೆತ್ತಗೆ, ತಿನ್ನಂತೆ ಅಂತ ಬಾಬಿ.
ಯಮ್ಮ ಶೇಂಗಾ ಪುಡಿ ಐತಿ ರೊಟ್ಟಿ ಶೇಂಗಾ ಪುಡಿ ತಿನ್ನಂತೆಂತ ಬಾ. ನಿನಗೆ ರೊಟ್ಟಿ ಶೇಂಗಾ ಪುಡಿ ತುಪ್ಪ ಅಂದ್ರೆ ಇಷ್ಟ ಹೌದಿಲ್ಲ? ಬಾ ಬೇ ತಿನ್ ಬಾ. ಆಮೇಲೆ ಮಾತಾಡಿದ್ರೆ ಆತು ಬಾ, ಎಲ್ಲೂ ಓಡೋಗಂಗಿಲ್ಲ ಮಾತಾಡೋದು. ಸರಿ ಆತವ, ನಡೀರಿ ರೊಟ್ಟಿ ಮಾಡಿರಿ ಬಿಸಿ ಬಿಸಿದು. ಮಂಜವನು ಕರ್ಕೊಂಬರ್ತೀನಂತ, ಇಬ್ರು ಕೂತ್ಕೊಂಡು ತಿಂತೀವಂತ, ಸರಿನಾ? ಸರಿ ಆತು ಬೇ. ಸವಿ, ನಾ ಇನ್ನೊಂದು 2 ರೊಟ್ಟಿ ಆಗಷ್ಟು ಹಿಟ್ಟೈತಿ, ಅದು ನಾ ಮಾಡ್ತೀನಂತ. ನೀವು ವಾಪಸ್ ಜಿಗಿ ಕಾಯಿಸಿ ರೊಟ್ಟಿ ಹಿಟ್ಟು ಕಲಸಿ ನಡಿ. ಇನ್ನೊಂದು ಸ್ವಲ್ಪ ರೊಟ್ಟಿ ಮಾಡೋಣಂತ. ಸರಿ ಆತು ನಡಿ. ನನ್ನ ಮಕ್ಕಳಿಗೆ ಇಬ್ಬರಿಗೂ ಎಷ್ಟು ಜವಾಬ್ದಾರಿ ಬಂದಿತ್ತಪ್ಪ. ನಮ್ಮ ಊರಾಗ ಎಲ್ಲರೂ ಹೊಗಳಿದ್ದು ಕೇಳಿ ಕೇಳಿ ನನಗಂತೂ ಎಷ್ಟು ಖುಷಿಯಾಗಿತ್ತಂದ್ರೆ, ಮೊದಲು ನನ್ನಿಬ್ಬರು ಮೊಮ್ಮಕ್ಕಳದು ದೃಷ್ಟಿ ತೆಗಿಬೇಕು. ಎಲ್ಲಾರ ಕಣ್ಣು ಹತ್ತು ಬಿಟ್ಟೈತಿ. ಹೌದು, ಮೊದಲು ಆ ಕೆಲಸ ಮಾಡ್ಬೇಕು ನಾನು.